ಆಯಿತು, ಸೋಲನ್ನು ನಾವು ಒಪ್ಕೊಂತೀವಿ. ಆದರೆ ಒಂದು ಇರಲಾರ್ದಂಥದ್ದನ್ನು ಬೇರೆ ಕಡೆ ಭಾಳಷ್ಟು ರಾಜ್ಯದೊಳಗೆ ಬಿ ಜೆ ಪಿಗೆ ಒಂದು ಇರಲಾರ್ದಂಥ ರಾಜ್ಯಗಳು ಭಾಳ ಇದ್ದಾವೆ. ನಮಗಿರಲಿ, ನಾವು ಇಡೀ ದೇಶವನ್ನು ಆಳಿದಂಥದ್ದು ಕಾಂಗ್ರೆಸ್ಸು ಮತ್ತೆ ಪುಟದಿ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಡೆಲ್ಲಿ ಒಳಗೂ ಮತ್ತೆ ನಮ್ಮ ಸ್ಥಾಪನೆಯನ್ನು ಮಾಡ್ತೀವಿ. ಈಗ ಹೆಂಗೆ ಕರ್ನಾಟಕದಾಗ ಮಾಡಿದ್ವಿ ಅದೇ ರೀತಿ ಈ ದೇಶದೊಳಗೂ, ಇಡೀ ದೇಶದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೈತೆ ಅಂಥ ಅವಕಾಶಗಳು. ಯಾಕಂದರೆ ಜನರಿಗೆ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಬಿ ಜೆ ಪಿಯವರು ಸುಳ್ಳು ಹೇಳ್ಕೊಂತ ಬಂದಿದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ, ಇವತ್ತು ನಮ್ಮ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಮಂದಿ ಲೋಕಸಭಾ ಸದಸ್ಯರು ಕರ್ನಾಟಕ ರಾಜ್ಯದಿಂದ ಹೋಗಿದ್ದಾರೆ. ಹಿಂದಿನ ಅವಧಿ ಒಳಗೆ 28 ಸಂಸದರು ಹೋಗಿದ್ದರು. ಏನು ಕೊಡುಗೆಯನ್ನು ಕೊಟ್ಟಿದ್ರು ಇದೇ ಭಾಗದೊಳಗೆ. ನಾನು ಇವತ್ತು ಕೇಳ್ತೀನಿ, ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡ್ತೀನಿ ಅಂತ 5,300 ಕೋಟಿ ಕೊಡ್ತೀನಿ ಅಂತ ಬಜೆಟ್ನಾಗ ಘೋಷಣೆ ಮಾಡಿದರು. ಎಷ್ಟು ಕೊಟ್ಟಿದ್ದಾರೆ? ಅದ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಬರೀ ಮಾತು ಹೇಳೋದು, ಜಾತಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಭಾಳ ದಿವಸ ನಡೆದಿಲ್ಲ. ಅಭಿವೃದ್ಧಿಯಿಂದನೇ ಸಾಧ್ಯ. ಈಗ ಹೆಂಗೆ ಇವತ್ತು ಸಾಮಾನ್ಯ ಜನರು, ಸಾಮಾನ್ಯ ಬಡವರು ಈ ರಾಜ್ಯದೊಳಗೆ ಬದುಕ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಯಿಂದ ಸಾಮಾನ್ಯ ಜನರು ಇವತ್ತು ಸಾಮಾನ್ಯರೊಳಗೆ ಸಾಮಾನ್ಯರು ಬದುಕುವಂಥ ಕೆಲಸ ಆಗ್ತದೆ. ಅದಕ್ಕೆ ಕಾಂಗ್ರೆಸ್ಸಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಈ ರಾಜ್ಯದಾಗ ಅಷ್ಟೇ ಅಲ್ಲ, ಇಡೀ ದೇಶದೊಳಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತೆ. ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗೇ ಆಗ್ತಾರೆ.